ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ನೀವು? ನನ್ನ ಹೆಸರು ವೀರೇಂದ್ರ ಅಂತ. ಈ ಸೈಟ್ ಓನರ್. ವೀಣಾ, ಕಾಫಿ ತಗೊಂಬರೆ ಹೋಗಿ ಬೇಗ. ಸರ್ ಒಂದೇ ನಿಮಿಷ, ಕಾಫಿ ಬಂದ್ಬಿಡ್ಲಿ, ಕುಡಿತಾ ಮಾತಾಡೋಣ. ಸಿದ್ದು, ನೀನೇನು ತಲೆ ಕೆಡಿಸ್ಕೊಬಿಡಕ್ಕಲ್ಲ, ನಾನೆಲ್ಲ ನೋಡ್ಕೊತೀನಿ, ನೀನು ಧೈರ್ಯವಾಗಿರು. ಬಿಡೋಣ. ಮೇಡಮ್ ಅವ್ರು ಎಲ್ಲಣ್ಣ? ಇಲ್ಲೇ ಎಲ್ಲೋಯ್ತು. ಇಲ್ಲ ಬಂದ್ರು ನೋಡ್ಲಾ. ಮೇಡಮ್ ಅವರೇ, ನಾನು ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಜೊತೆಲಿರೋದಕ್ಕಿಂತ ದೂರ ಇದ್ದು ನೋವು ಕೊಡೋದೇ ಜಾಸ್ತಿ ಆಗೋಯ್ತು. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಸಿದ್ದು ಅವರೇ, ಹಾಗೆಲ್ಲ ಮಾತಾಡಬೇಡಿ. ಸಮಯ ಅನ್ನೋದು ಯಾವಾಗಲೂ ಒಂದೇ ಥರ ಇರಲ್ಲ. ಒಳ್ಳೇದಾಗಕ್ಕೆ ಶುರು ಆದಾಗ ಯಾರೂ ಅದನ್ನು ತಡೆಯೋಕ್ಕೂ ಆಗಲ್ಲ. ಆದರೂ ಮೇಡಮ್ ಅವರೇ, ನೀವು ಬೇರೆ ಈಗ ಮನೇಲಿ ಒಬ್ಬರೇ ಇದ್ದೀರಾ, ನಿಮಗೇನು ತೊಂದರೆ ಇಲ್ಲ ಅಲ್ವಾ? ನನಗೆ ನಿಮ್ಮದೇ ಚಿಂತೆ ಆಗೋಗಿದೆ. ನನ್ನ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ಗೊತ್ತಿರೋರೇ ಇದನ್ನೆಲ್ಲ ಮಾಡ್ತವ್ರೆ. ನಮ್ಮ ಹಿಂದೆನೇ ಇದ್ದು ನನ್ನೇ ಒಳಿಕ್ ಹಾಕ್ಸೋಕೆ ನೋಡ್ತವ್ರೆ. ಮೇಡಮ್ ಅವರೇ, ನೀವು ನನ್ನ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅಣ್ಣ, ನೀನೇ ಮೇಡಮ್ ಅವ್ರನ್ನ ನೋಡ್ಕೋಬೇಕು, ಅವ್ರಿಗೆ ಧೈರ್ಯ ಹೇಳಬೇಕು. ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೊತೀನಿ. ಮೊದಲು ನೀನು ಆಚೆಗೆ ಬರಬೇಕು. ನನಗೊಂದು ಸುಳಿವು ಸಿಕ್ಕದಕ್ಕಲ್ಲ, ಅವನೇನಾದರೂ ನನ್ನ ಕೈಗೆ ಸಿಕ್ಕರೆ ಎಲ್ಲ ಸತ್ಯನೂ ಆಚೆಗೆ ಬರ್ತದೆ. ಆಗ ನಿನ್ನನ್ನು ಆರಾಮಾಗಿ ನಾನು ಆಚೆ ಕರ್ಕೊಬರ್ಬೋದಕ್ಕಲ್ಲ. ನೀನೇನು ಚಿಂತೆ ಮಾಡಬೇಡ, ಆ ಕೆಲಸ ನಾನು ಮಾಡ್ತೀನಿ. ನೀನು ಧೈರ್ಯವಾಗಿರು. ಈಗ ನಡಿ. ಸರಿ ಅಣ್ಣ, ಬರ್ತೀನಿ. ಭಾನುವ, ಆ ರವಿಶಂಕರನ್ ಜೊತೆ ಏನೋ ಮಾತಾಡ್ತಾ ಇದ್ರಲ್ಲವಾ? ಹೌದು ಭಾವ, ಅದು ಅವ್ರು ಸಿದ್ದು ಅವ್ರ ಮೇಲೆ ಜಿದ್ದಿಟ್ಕೊಂಡಿರೋ ಥರ ಮಾತಾಡಿದ್ರು. ಅದಕ್ಕೆ ಅವ್ರ ಮೇಲೆ ಅಷ್ಟೆಲ್ಲ ದ್ವೇಷ ಸಾಧಿಸ್ಬೇಡಿ ಅಂತ ಕೇಳ್ಕೊಳಕ್ಕೆ ಹೋಗಿದ್ದೆ. ಏನೋ ನನ್ನ ಮಾತು ಕೇಳಿಸ್ಕೊಂಡು ಕೇಸ್ ವಾಪಸ್ ತಗೋತಾರೆ ಅಂತ ಒಂದು ಸಣ್ಣ ನಂಬಿಕೆ ಇತ್ತು ಅಷ್ಟೇ. ಹೆಂಗವ ತಗೋತಾನೆ? ಎಲ್ಲ ಅವನೇ ಮಾಡಿಸ್ತಾ ಇರೋದು, ಇದೆಲ್ಲ ಹಿಂದೆ ಅವನದೇ ಕೈವಾಡದೆ. ಅವ್ನು ಹೆಂಗ್ ವಾಪಸ್ ತಗೋಬಿಟ್ಟನು? ಬೇಕು ಅಂತ ಮಾತ್ರ ಮಾಡ್ತಿಲ್ಲ ಭಾವ, ಇದ್ರ ಹಿಂದೆ ಯಾವುದೋ ಕೈ ಇದೆ ಅಂತ ನನಗೆ ಅನಿಸ್ತಿದೆ. ನಮ್ಮ ಸಿದ್ದನ್ ಕಂಡ್ರೆ ಯಾರಿಗವ ಕೋಪ? ಅಷ್ಟಕ್ಕೂ ಅವ್ನು ಜೈಲಲ್ಲಿದ್ರೆ